ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 11. ತದ್ವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಅನುವಾದ: ಅದಕ್ಕೆ ಪ್ರತಿಯಾಗಿ ಅನಂತ ಪ್ರಭುವಿನ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು ಮೊದಲಾದ ದಿವ್ಯ ಮಹಿಮೆಗಳ ವರ್ಣನೆಗಳಿಂದ ತುಂಬಿರುವ ಬರಹ ಬೇರೆ ರೀತಿಯ ಸಾಹಿತ್ಯ. ತಪ್ಪು ದಾರಿ ಹಿಡಿದಿರುವ ಇಂದಿನ ನಾಗರಿಕತೆಯ ಅಪವಿತ್ರ ಜೀವನದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಉದ್ದೇಶ ದಿವ್ಯ ಪದಗಳಿಂದ ಕೂಡಿರುವ ಈ ಸಾಹಿತ್ಯದ್ದಾಗಿದೆ. ಅಂತಹ ಸಾಹಿತ್ಯವು ದಿವ್ಯವಾದದ್ದು. ಒಂದು ವೇಳೆ ಅಂತಹ ಸಾಹಿತ್ಯ ಅಷ್ಟೊಂದು ಉತ್ತಮ ರೀತಿಯಲ್ಲಿ ರಚಿತವಾಗಿರದಿದ್ದರೂ ಚಿಂತೆ ಇಲ್ಲ. ಪ್ರಾಮಾಣಿಕರು, ನಿರ್ಮಲ ಮನಸ್ಸಿನವರು ಆದ ಜನ ಅದನ್ನು ಕೇಳುತ್ತಾರೆ, ಹಾಡುತ್ತಾರೆ, ಒಪ್ಪಿ ಸ್ವೀಕರಿಸುತ್ತಾರೆ. ಶ್ಲೋಕ 12. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಅನುವಾದ: ಆತ್ಮ ಸಾಕ್ಷಾತ್ಕಾರದ ಜ್ಞಾನವು ಲೋಕಮೋಹಗಳಿಂದ ಮುಕ್ತವಾಗಿರುತ್ತದೆ. ಆದರೆ ಅದು ಅಚ್ಯುತನಾದ ಪ್ರಭುವೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಕಾಮ್ಯ ಕರ್ಮಗಳು ಸಹಜವಾಗಿಯೇ ದುಃಖ ಕಾರಣವೂ ಅನಿತ್ಯವೂ ಆದಂಥವು. ಅಚ್ಯುತ ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ಬಳಸದ ಪಕ್ಷಕ್ಕೆ ಕರ್ಮಗಳ ಪ್ರಯೋಜನವಾದರೂ ಏನು?